ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಆನೆ ಬಗ್ಗೆ ಮಾತಾಡಬೇಕು ಅಂತ ಆನೆಗಳು ಓಡಾಡೋ ಜಾಗದಲ್ಲೇ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಆನೆಗಳು ಊರ ಕಡೆ ಬಂದು ಎಲ್ಲೋ ಬೇರೆ ಕಡೆ ಹೋಗಿದ್ದಾವೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ ಮತ್ತೆ ಊರ ಕಡೆ ದಾಳಿ ಇಡ್ತಾ ಇದ್ದಾವೆ. ಸ್ವಲ್ಪ ಹುಷಾರಾಗಿ ಕೂಡ ಇರಬೇಕು. ಯಾವ ಕಡೆಯಿಂದ ಬೇಕಾದ್ರೂ ಆನೆ ಬರ್ಬೋದು. ನೀವು ರೋಡಲ್ಲಿ ನೋಡ್ತಾ ಇರ್ಬೋದು, ಎರಡೂ ಸೈಡು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಫುಲ್ ಕ್ಲೀನ್ ಮಾಡಿದ್ದಾರೆ. ಅಂದರೆ ಆನೆಗಳೇನಾದ್ರು ಬಂದರೆ ಸೈಡಲ್ಲಿ ಇದ್ದಂಗೆ ಗೊತ್ತಾಗ್ಬಿಡಲಿ ಬರೋರಿಗೆ ಅಂತ. ಏನಕ್ಕೆ ಈ ಆನೆ ವಿಷಯ ಬಂತು ಅಂತನಾ? ಹೌದ್ರಿ, ಮೊನ್ನೆ ಅಷ್ಟೇ ಒಬ್ರನ್ನ ತುಣಿದಾಕ್ಬಿಟ್ಟಿದೆ, ಆನೆ ಸಾಯಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಅವ್ರ ಮನೆ ಇರೋದು ಆಲ್ಮೋಸ್ಟ್ ಕಾಡು ಹತ್ತತ್ರ, ಓಕೆನಾ. ಯೂಶ್ವಲಿ ತುಂಬ ಸಲ ಮಧ್ಯರಾತ್ರಿ 12 ಗಂಟೆ 1 ಗಂಟೆಲೆಲ್ಲ ಮನೆಗೆ ನಡ್ಕೊಂಡು ಹೋಗಿದ್ದಾರೆ. ಯಾವತ್ತೂ ಏನೂ ಆಗಿರಲಿಲ್ಲ. ಆದರೆ ಮನೇಲೇ ಇರುವಾಗಲೇ ಆನೆ ಕೈಯಿಂದ ಸಾಯುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಇಲ್ಲಿ ಆ್ಯಕ್ಚುಲಾಗಿ ಏನಾಗಿದೆ ಅಂತಂದರೆ, ಅವರ ಮನೆ ಮುಂದ್ಗಡೆ ಬೇರೆ ಯಾರೋ ಒಬ್ರು ಗೆಣಸು ಹಾಕಿದ್ದಾರೆ. ರಾತ್ರಿ, ಅದು ಬೆಳಗಿನ ಜಾವ ಬೆಳಗ್ಗೆ 3:30-4 ಗಂಟೆಯಲ್ಲಿ ಆನೆ ಬಂದಿದೆ. ಹೊಟ್ಟೆ ಹಸುವಾಗ್ಲಂತೂ ನಾರ್ಮಲಾಗಿದ್ದಾಗಲೇ ಆನೆಗಳನ್ನ ತಡೆಯೋಕ್ಕಾಗಲ್ಲ. ಇನ್ನು ಹೊಟ್ಟೆ ಹಸುವಾಗಂತೂ ಅದನ್ನು ತಡೆಯೋಕ್ಕೆ ಹೋದರೆ ಬಿಡುತ್ತಾ ನಿಜವಾಗ್ಲೂ. ಏನಾಗಿದೆ, 4 ಗಂಟೆ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಅವ್ರ ಮನೆ ಹತ್ರ ಬಂದಿದೆ, ಗೆಣಸು ತಿಂತಾ ಇದೆ. ಅದರಲ್ಲಿ ನಾಯಿ, ಅವ್ರ ಮನೆ ನಾಯಿ ಏನು ಮಾಡಿದೆ, ಆನೆ ಓಡಿಸೋಕ್ಕೆ ಅಂತ ಹೋಗಿ ಬೊಗಳ್ತಾ ಇದೆ. ಆನೆ ಹತ್ರ ಹೋಗಿದೆ, ನಾಯಿಗೆ ಒಂದೇ ಏಟು, ನಾಯಿ ಅಂತ ಚಟ್ನಿ ಆಗೋಯ್ತು ಅತ್ಲೆಗೆ. ಆ ರೀತಿ ಆಗಿದೆ. ಅದಾದಮೇಲೆ ಇವರು ಗೊತ್ತಿಲ್ಲ ಇವರಿಗೆ ಅಷ್ಟು ಧೈರ್ಯ ಹೇಗೆ ಬಂತು ಅಂತ, ಇವರು ಆನೆ ಓಡ್ಸೋಕೆ ಹೋಗಿದ್ದಾರೆ. ಅಷ್ಟೊತ್ತಲ್ಲಿ ಮನೆ ಮುಂದ್ಗಡೆನೇ ಇದೆ. ಕಂಡುಬಿಟ್ರೆ ಮನೆ ಬಾಗಿಲು ತೆಗೆದ್ರೆ ಮನೆ ಮುಂದ್ಗಡೆನೇ ಆನೆ ಇದೆ. ಅದು ಯಾಕೆ ಅಷ್ಟೊತ್ತಲ್ಲಿ ಓಡ್ಸೋಕೆ ಹೋದ್ರೂ ಗೊತ್ತಿಲ್ಲ. ಓಡ್ಸೋಕೆ ಹೋಗಿದ್ದಾರೆ, ಬಟ್ ಆನೆ ಎದೆ ಮೇಲೆ ಕಾಲಿಟ್ಬಿಟ್ಟಿದೆ. ಯಾವ ರೇಂಜಿಗೆ ಅಂದರೆ, ಸಾಯಿಸ್ಬಿಟ್ಟು ಇಲ್ಲೋ ಒಂದು ಕಡೆ ಸೈಡಿಗೆ ತಳ್ಳಿಬಿಟ್ಟಿದೆ. ಯಾವುದೋ ಒಂದು ಬೇಲಿ ಸೈಡಲ್ಲಿ ಇತ್ತಂತೆ ಬಾಡಿ. ಆ್ಯಕ್ಚುಲಿ ಅವ್ರ ಮನೆ ಇರೋದು ಒಂದೇ ಮನೆ ಅಲ್ವಾ, ತುಂಬ ಜನಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಆ ಹೊಲದಲ್ಲಿ ಗೆಣಸು ಹಾಕಿದ್ರಲ್ಲ, ಅದನ್ನು ಅವ್ರು ಹೋಗಿ ಮಾಮೂಲಿ ಬೆಳೆ ಹೇಗಿದೆ ನೋಡೋಕೆ ಹೋಗ್ತಾರಲ್ಲ, ಹೋಗುವಾಗ ಸಡನ್ನಾಗಿ ನೋಡಿ ಅವರು ಫುಲ್ಲು ಗಾಬರಿ ಆಗಿಬಿಟ್ಟಿದ್ದಾರೆ. ಅದಾಗಿ 2 ದಿನ ಆಗ್ಬಿಟ್ಟಿದೆ. ಸ್ಮೆಲ್ ಕೂಡ ಬರ್ತಾಯಿತ್ತಂತೆ. ಆದಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದೆಲ್ಲ ಬಂದು ಅವರಿಗೆ ಪರಿಹಾರ ಎಲ್ಲ ಏನೇನು ಕೊಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡಿ, ಆಬ್ವಿಯಸ್ಲಿ ಸರ್ಕಾರದಿಂದ ಅಂತೂ ಪರಿಹಾರ ಹಣ ಅಂತ ಸಿಗುತ್ತೆ. ಅದು ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ, ಬಟ್ ಮಿನಿಮಮ್ 10 ಲಕ್ಷ ಅಂತ ಇದೇ ಇರುತ್ತೆ. ಅದಕ್ಕಿಂತ ಜಾಸ್ತಿ ಸಿಕ್ಕಿದ್ರೆ ಸಿಗ್ಬೋದು. ಅದಕ್ಕೆ ಹೇಳೋದು, ಫಾರೆಸ್ಟ್ ಏರಿಯಾಗಳಲ್ಲಿ ಹುಷಾರಾಗಿ ಓಡಾಡಬೇಕು. ಅದರಲ್ಲೂ ಮೇಯ್ನಾಗಿ ಟೂರಿಸ್ಟ್ಗಳು ದಯವಿಟ್ಟು ಕಾಡಿನ ಮಧ್ಯೆ ಎಲ್ಲ ಗಾಡಿ ನಿಲ್ಲಿಸ್ಕೊಳಕ್ಕೆಲ್ಲ ಹೋಗಬೇಡಿ. ಅದರಲ್ಲೂ ರಾತ್ರಿ ಹೊತ್ತಂತೂ ನಿಲ್ಲಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಡೇಂಜರ್ ಇರುತ್ತೆ. ನಮ್ಗಳ ಸೇಫ್ಟಿ ನಾವೇ ನೋಡ್ಕೋಬೇಕು. ಇದಿಷ್ಟು ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಗೈನ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.